ನನ್ನ ವೈಫ್ ಇದಾರಲ್ಲ, ನಾನೆಲ್ಲೂ ಪ್ರದರ್ಶನಕ್ಕೆ ಇಟ್ಟಿಲ್ಲ. ನಾನು ಅವ್ರಿಗೇನು ಹೇಳ್ತೀನಿ ಗೊತ್ತಾ, ಪ್ರಾಮಾಣಿಕವಾಗಿ ಹೇಳಲ್ಲ ನನ್ನ ವೈಫ್ ಬಗ್ಗೆ. ಆಕೆ ಸೋಷಿಯಲ್ ಮೀಡಿಯಾ ಯೂಸ್ ಮಾಡಲ್ಲ. ನಾನು ಮಾಡೋ ತಪ್ಪು ಅಂತ ಹೇಳಲ್ಲ, ಯಾವುದ್ರ ಹಿಂದೆನೂ ಇಲ್ಲ, ಯಾವ ಗೊಂದಲಗಳ ಹಿಂದೆನೂ ಇಲ್ಲ. ನಗಬೇಕು, ಖುಷಿಯಾಗಿರಬೇಕು ಅಂದರೆ ಯಾವುದೋ ರೀಲ್ಸ್ ನೋಡ್ಕೊಂಡು ಅವ್ರು ನಗಲ್ಲ. ತನ್ನ ಸುತ್ತಮುತ್ತ ಇರೋದ್ರಲ್ಲಿ ಖುಷಿಯಾಗಿದ್ದಾರೆ. ಊರಲ್ಲಿ ಈಗಲೂ ಫೋನ್ ಮಾಡಿದ್ರೆ ಕುರಿ ಸೌಂಡ್ ಬರುತ್ತೆ, ಅವ್ರು ಮಾತಾಡ್ತಾರೆ. ಕುರಿ ಇದೆ, ಅವ್ರು ಕುರಿ ಮೇಯಿಸ್ಕೊಂಡವ್ರೆ, ದನ ಮೇಯಿಸ್ಕೊಂಡವ್ರೆ, ಡಿಗ್ರಿ ಮಾಡಿದಾರೆ, ಶೀಸ್ ಎ ಟಾಪರ್, ಒಳ್ಳೆ ಹುಡುಗಿ, ಓದಿದ್ದಾರೆ. ಅಣ್ಣ ನಾವು ಸಂತೋಷವಾಗಿರೋಕ್ಕೆ ಇಲ್ಲದ್ರೆ ಹಿಂದೆ ಹೋಗ್ತೀವಲ್ಲ, ಹಾಳು ಮಾಡ್ಕೊಳ್ತೀವಿ. ಅಣ್ಣ ನನಗಿರೋ ಕಾಂಟ್ಯಾಕ್ಟ್ ಎಷ್ಟು ಜನ ಅಂತಾರೆ ಗೊತ್ತಾ? ನನಗೆ ಎಷ್ಟು ಜನ ಬೈತಾರೆ, ನಿಮ್ಗೆ ಏನಾರು ಐಡಿಯಾ ಇದೆಯಾ? ನನಗೆ ಎಷ್ಟು ಜನ ಅಂತಾರೆ ಗೊತ್ತಾ? ಪ್ರಥಮ ನಿಮ್ಗೆ ಅಷ್ಟು ಪೊಲಿಟಿಕಲಿ ಕಾಂಟ್ಯಾಕ್ಟ್ ಇದೆ, ಸಿನಿಮಾ ಮುಹೂರ್ತ ಸಮಯದಲ್ಲಿ CM ಅವ್ರನ್ನ ಕರ್ಕೊಂಬರ್ತಿಲ್ಲ, ಒಂದು ಸೈಟು ಮನೆ ಮಾಡ್ಕೋಬಾರ್ದ ಅಂತ. ಒಂದೇ ಒಂದು ಸಲ ಪರ್ಸನಲಿ ನಾನು ಏನು ಫೇವರ್ ಕೇಳಕ್ಕೆ ಹೋಗಿಲ್ಲ. ಬದುಕು ಸುಂದರವಾದದ್ದು, ಅದು ಬದುಕೋದಕ್ಕೆ ಎಷ್ಟು ಬೇಕು ಚೆನ್ನಾಗಿರೋದು ಬೇಕಣ್ಣ, ಹಾಳಾಗೋದಕ್ಕೆ. ಒಂದು ದಿನ ನಾನು ತಪ್ಪುದಾರಿ ಹಿಡಿದಿಲ್ಲ, ಸ್ಮೋಕ್ ಮಾಡಿಲ್ಲ, ಡ್ರಿಂಕ್ ಮಾಡಿಲ್ಲ. ಅಂದರೆ ತಪ್ಪುದಾರಿಗಳು ಹೋಗೋಕ್ಕೆ ನನಗೆ 100 ಆಪ್ಷನ್ಸ್ ಇದೆ. ಈ ಡ್ರಗ್ಗಳು ಸಿಗ್ತವೆ, ಒಂದೇ ಒಂದು ಸಲ ಹೆಂಗೈತೆ ನೋಡಿಲ್ಲ. ಅಂದರೆ ನಾವು ಚೆನ್ನಾಗಿರೋಕ್ಕೆ ಏನು ಬೇಕು, ಕಷ್ಟ ಇದ್ದರೂ ಶ್ರದ್ಧೆ ಇಟ್ಟು ಮಾಡ್ತೀನಿ. ನಾನು ಈಗಲೂ ಹೋರಾಡ್ತಾ ಇದ್ದೀನಿ ಸಿನಿಮಾಗೆ, ನಾನು ಟ್ರೈ ಮಾಡ್ತೀನಿ. ಈ ನೆಪೋಟಿಸಮ್ ಇಂಡಸ್ಟ್ರಿಲಿ ಉಳ್ಕೊಳ್ಳೇಬೇಕು ಅಂತ ಮಾಡ್ತೀನಿ. ನಂದು ಇವತ್ತು ಹೋಯ್ತಾ ಮತ್ತೆ ಇನ್ಯಾರು ಹಿಡ್ಕೊಂಬಂದು ಸಾಲ ಮಾಡ್ತೀನಿ, ಫೈಟ್ ಮಾಡ್ತಾನೆ ಇರ್ತೀನಿ. ಬಟ್ ನಾನು ದಾರಿ ತಪ್ಪಿಲ್ಲ, ದಾರಿ ತಪ್ಪೋದು ಇಲ್ಲ. ನನ್ನ ಫ್ಯಾಮಿಲಿ ಚೆನ್ನಾಗಿದೆ ಆ್ಯಂಡ್ ನಾವು ಚೆನ್ನಾಗಿದ್ದೀವಿ, ಚೆನ್ನಾಗಿ ಬದುಕ್ತೀವಿ. ಆ್ಯಂಡ್ ನಾನು ಏನಕ್ಕೆ ಆಕೆಗೆ ಹೇಳಿದೆ ಅಂದರೆ, ನನ್ನ ವೈಫ್ ನಾನೇನು ಹೇಳ್ತೀನಿ ಅಂದರೆ, ನಾನು ಆಕೆಗೆ ಒಂದೇ ಮಾತು ಹೇಳಿದ್ದು, ನಿಮ್ಗೆ ಗೊತ್ತಿಲ್ಲ, ಅವರಿಬ್ಬರು, ನಾನು ಆಕೆಗೆ ಒಂದೇ ಹೇಳಿದ್ದು, ನೀವು ನನ್ನ ಸಿನಿಮಾ ವಿಚಾರಕ್ಕೆ ತಲೆ ಹಾಕ್ಬೇಡಿ. ನನ್ನ ಫೋನ್ ಫಸ್ಟ್ ದಿನ ಬಂದಿದ್ದಕ್ಕೆ ಫಸ್ಟ್ ಓಪನ್ ಮಾಡೋಕ್ಕೆ ನೋಡಿದ್ರೆ ಹೆಂಗಸ್ರದ್ದು ಅದೊಂದು ಬುದ್ಧಿ ಐತೆ. ನಾನು ಒಂದೇ ಗೂಗಲ್ ಪೇ ಅನ್ಇನ್ಸ್ಟಾಲ್ ಮಾಡಿಬಿಟ್ಟೆ, ಫೋನ್ ಪೇ ಅನ್ಇನ್ಸ್ಟಾಲ್ ಮಾಡಿಬಿಟ್ಟೆ, ಟ್ವಿಟರ್ ಐತೆ, ಫೇಸ್ಬುಕ್ ಐತೆ, ವಾಟ್ಸಪ್ ಐತೆ, ಅದೇನು ನೋಡ್ಕೊಂಡು ಹೋಗ್ಬಿಟ್ಟೆ. ನಾನು ಸತ್ಯ ಇಲ್ಲ ಇರಪ್ಪ, ಇಲ್ಲಿ ನಿಮಗೆ ಇಲ್ಲಿ ಪ್ರೂವ್ ಮಾಡಿದ್ರೆ ಗೊತ್ತಾಯ್ತು ನಿಮಗೆ. ಏನಣ್ಣ ಇದು ಫೋನ್ ಅಲ್ವಾ? ಹಾಂ, ಏನಣ್ಣ ಒಂದು ಲಾಕ್ ಇಟ್ಟಿದ್ದೀನಣ್ಣ ನಾನು, ಅಂಥದ್ದು ಏನಿಲ್ಲ, ಯಾವ ವೀಡಿಯೋನೂ ನಾನು ತೋರಿಸಿಗಲ್ಲ, ಏನೂ ಹಾಕಿಲ್ಲ ಆಯಿತಾ. ಇನ್ನೂ ಒಂದು ಐತೆ ಫೋನ್, ಪ್ರೂವ್ ಮಾಡ್ತೀನಿ. ಇಲ್ಲೊಂದು ಫೋನ್ ಇರಿಲ್ಲ, ನನ್ನ ಫೋನಲ್ಲಿ ಲಾಕೇ ಇರೋಕ್ಕಿಲ್ಲ. ಇರಪ್ಪ ಇಲ್ಲಿ ನೋಡಪ್ಪ, ಇಲ್ಲಿ ಲಾಕೇ ಇಲ್ಲ ಫೋನ್ಗೆ. ಯಾಕೆ ಅಂದರೆ ನನಗಂಥ ಡೌಟೇ ಇಲ್ಲ, ನಾನಂಥದ್ದು ಏನೂ ಇಟ್ಟೇ ಇಲ್ಲ, ನಾನಂಥದ್ದು ಏನೂ ಮಾಡೋದೇ ಇಲ್ಲ. ನಾನೇನೋ ಒಂದು ಮೆಸೇಜ್ ಕಳ್ಸೋದು ಗ್ರೂಪಲ್ಲಿ ಫಾರ್ವರ್ಡ್ ಮಾಡಿ ಇಟ್ಬಿಡ್ತೀನಿ, ಅದು ಸಾಕು. ಮೊದಲೊಂದು 2 ದಿನ ಹಿಡ್ಕೊಂಡು ನೋಡ್ತಿದ್ರು ನನ್ನ ವೈಫು, ಯಾರಿಗೆ ಮೆಸೇಜ್ ಮಾಡ್ತಾರೆ, ಏನು ಮಾಡ್ತಾರೆ ಅಂತ. ನಂದೆ ತುಂಬ ಗುಟ್ಟಿಂದೆ ಬಿಡಿ, ಇರೋದಲ್ಲೇ ಸಂತೋಷ ಇರ್ತೇನೆ, ಹುಡುಕೊಂಡೋಗಿ ಹಾಳು ಮಾಡ್ಕೋಬೇಡಿ ಅಂದೆ. ಅವತ್ತಿಂದ ಫೋನ್ ಮಾಡಿದೆ, ನೋಡದೆ ಬಿಟ್ಬಿಟ್ರು. ಅವ್ರ ಫೋನ್ ಹಂಗೆ ಬಿದ್ದೈತೆ, ಅವ್ರ ಫೋನಿಗೆ ಲಾಕ್ ಹಾಕೊಂಡವ್ರೆ ನನ್ನ ಹೆಂಡ್ತಿ, ನಾನು ಹಾಕೊಂಡಿಲ್ಲ. ಯಾಕೆಂದರೆ ನಾನು ಒಳ್ಳೆವ, ನಂಗೆ ಡೌಟೇ ಇಲ್ಲ, ನಾನು ಒಳ್ಳೆವ, ನಾನು ಇಂಥದ್ದು ಮಾಡಿಲ್ಲ. ಯಾಕೆ, ಚೆನ್ನಾಗಿರೋದಕ್ಕೆ ಏನು ಬೇಕೋ ಅದು ಮಾಡಿರ್ತೀನಿ. ಹಾಂ, ಆಮೇಲೆ ಹೇಳ್ದೆ ಹಿಂಗೆಲ್ಲ ಮಾಡಿದ್ರೆ ಚೆನ್ನಾಗಿರೋ ಕಾಲ ಅಂತ. ಆಮೇಲೆ 2 ಸಲ ಹೇಳ್ದೆ. ಆಮೇಲೆ 9 ಗಂಟೆ ಆದಮೇಲೆ ನಾನು ಸಿನಿಮಾ ಲೈಫನ್ನು ಮನೆಗೆ ತಗೊಬರಲ್ಲ, ನಾನೇ ಊಟ ಮಾಡ್ಕೊಂಡು ಮನೆ ಕತ್ತೀನಿ. 9 ಗಂಟೆ, ಬೆಳಗ್ಗೆ 8 ಗಂಟೆ 9 ಗಂಟೆಗೆ ಎದ್ದಾದ್ಮೇಲೆ ಸಿನಿಮಾ ಲಗೇಜ್ ಕ್ಯಾರಿ ಮಾಡ್ತೀನಿ. ಅಲ್ಲಿಗೆ ನೀನು ತಲೆ ಹಾಕ್ಬೇಡ ಅಂತ ಹೇಳಿದ್ದೀನಿ. ಅವರು ತಲೆ ಹಾಕಲ್ಲ, ತಲೆ ಹಾಕಿದ್ರೆ ಸಂಸಾರ ಹಾಳಾಯ್ತೆ. ಹೆಂಗಸ್ರಿಗೆ ಫುಲ್ ಫ್ರೀಡಮ್ ಕೊಟ್ಬಿಡ್ಬೇಕು. ಆಮೇಲೆ ಅವರು ಅಷ್ಟೇ, ಗಂಡಸ್ರನ್ನ ಜಾಸ್ತಿ ಡೌಟ್ ಪಟ್ಕೊಂಡು ಇದು ಮಾಡಿದ್ರೆ ನಾನು ಇದು ಹೇಳ್ತಾರೆ ಕನ್ನಡಿಗರಿಗಪ್ಪ, ನಾನು ಯಾವ ಸೆಲೆಬ್ರಿಟಿ ಉದ್ದೇಶ ಹೇಳ್ತಲ್ಲ, ನೀವು ಬದುಕೋಕ್ಕೆ ಚೆನ್ನಾಗಿರೋದು ನೋಡಿ. ಕಲಾವಿದ್ರದ್ದು 1 ನಿಮಿಷ, ಯಾವುದೋ ಬಾಲಿವುಡ್ ನಟಿ ನೋಡ್ತಾರೆ, ಅವಳು ಹಾಕೊಳ್ಳೋ ಬಟ್ಟೆ ನಾನು ಹಾಕಬೇಕು ಅಂತ ಹೇಳ್ತಾರೆ. ಕೇಳಿಸ್ಕೊಳ್ಳಿ, ಬಾಲಿವುಡ್ ಹುಡುಗಿ ಬಟ್ಟೆ ನೋಡೋದು, ನಾನು ಹಾಕಬೇಕು ಅಂತ ಓಡಾಡಿದಾಗ ಗಂಡಗೆ ಇದಾಯ್ತೆ. ನನ್ನ ಕನ್ನಡದ ಜನಗಳಿಗೆ ಹೇಳ್ತಾರೆ, ದೇವ್ರು ಸತ್ಯವಾಗ್ಲೂ ಜನಗಳಿಗೆ ಆಯ್ತಾ. ನೀವು ಅದು ನೋಡ್ತೀರ, ಅವಳದು ಅವಳು ಅದೇನಾಯ್ತು ಅಂದರೆ, ನಾನು ಆ ಥರ ಬಟ್ಟೆ ಹಾಕೊಂಡು ಕಾಣ್ತೀನಿ. ನಾವು ದೂರದ ಬೆಟ್ಟ ನೋಡೋಕೆ ಚೆನ್ನಾಗಿರ್ತದೆ, ಆ ಬೆಟ್ಟದಲ್ಲಿ ಸಂಸಾರ ಮಾಡೋಕ್ಕಾಗಲ್ಲ, ಮನೆ ಕಟ್ಟೋಕ್ಕಾಗಲ್ಲ. ಅಲ್ಲಿ ನಿಮಗೆ 100 ಗ್ರಾಮ್ ಇಟ್ಟಿಗೆನೂ 100 ಗ್ರಾಮು ಸಿಮೆಂಟು ಸಿಗಲ್ಲ. ಬದುಕು ಸುಂದರವಾದದ್ದು. ಹಂಗಿದ್ದಾಗ ನಮ್ಮ ವಸ್ತು ನಾವು ಜೋಪಾನ ಮಾಡ್ಕೊಂಡು ನಮ್ಮ ಜೊತೆ ಚೆನ್ನಾಗಿರ್ಬೇಕು.